ನಮ್ಮ ಮುಂದೆ ಒಂದು ಟೆಂಪೋ ಇತ್ತು, ನಾನು ನಿಧಾನವಾಗಿ ಪಂಟೆಲ್ಲಿ ಹೋಗ್ತಾ ಇದ್ದರೆ ಆಪೋಸಿಟಲ್ಲಿ ಫಾಸ್ಟಾಗಿ ಬಂದು ಎನ್ ಎಸ್ ಗಾಡಿಯನ್ನು ಗುದ್ದಿದ್ದೆ ಅಷ್ಟೇ. ಬಿದ್ದೋಗ್ತಾನೆ ಏನೂ ಗೊತ್ತಾಗಿಲ್ಲ. ಮತ್ತೆ ಇದು ನೋಡಿದ್ರೆ ಅವ್ನಿಗೆ ರಕ್ತ ಬರ್ತಾಯಿತ್ತು, ಎಲ್ಲ ಆಗ್ತಾಯಿತ್ತು. ಆಮೇಲೆ ಅವ್ನು ಎತ್ಕೊಂಡು ಕೈ ಫುಲ್ಲು ಕೈ ಎಲ್ಲ ಬೆಂಡಾಗೋಗಿತ್ತು, ಬ್ಲಡ್ ಜಾಸ್ತಿ ಹೋಗ್ತಾಯಿತ್ತು. ಎತ್ಕೊಂಡು ಮತ್ತೆ ಆಂಬುಲೆನ್ಸ್ ಕೊಟ್ಟು ಮತ್ತೆ ಎತ್ಕೊಂಬಿದ್ದಿಲ್ಲ ಹಾಕ್ಕೊಂಡಿದ್ದೆ. ಕಾಲೇಜ್ ಬಿ ಟಿ ಯು ಕಾಲೇಜ್ ಮುದ್ದೇನಹಳ್ಳಿ ಹತ್ರ ಹೋಗ್ತಾ ಇದ್ದೆ. MBA ಮಾಡ್ತಾ ಇದ್ದೆ, ಫೈನಲ್ ಇಯರ್. ಇಬ್ಬರು ಒಂದೇ ಗಾಡಿಯಲ್ಲಿ ನಿಂತಿದ್ದೆ. ಅವ್ನು ಓಡಿಸ್ತಾ ಇದ್ದ, ನಾನು ಹಿಂದೆ ಕೂತಿದ್ದೆ. ಕಾಲೇಜ್ಗೆ ಹೋಗ್ತಾ ಇದ್ದೆ. ನಾವು ನಿಧಾನ ಹೋಗ್ತಾ ಇದ್ರು, ಆಪೋಸಿಟಲ್ಲಿ ಗಾಡಿ ಬಂದ್ಬಿಟ್ಟು ನಮ್ಗೆ ಹಂಗೆ ಹೊಡೆದಿತ್ತು ಒಂದು ಟಾಕೋಡಿ. ಅವ್ನಿಗೆ ಈ ಕಡೆಯಿಂದ ಒಂದು ಗಾಡಿ ಹೋಗ್ತಾ ಇತ್ತು, ಆ ಕಡೆಯಿಂದ ಒಂದು ಕಾರ್ ಅಡ್ಡಿತ್ತು. ಒಂದು ಸೆಂಟ್ರಲ್ ಹಿಂಗೆ ತೋರ್ಸಕ್ಕೆ ಬಂದು ಹೊಡೆದಿದ್ದೆ ಅಂತ ನಮ್ಗೆ ಹೊಡೆದಿದ್ದು. ಗೊತ್ತಾಗಿಲ್ಲ, ನಾನು ಬಿದ್ದೋಗಿದ್ದ ತಕ್ಷಣ ನಮ್ಗೆ ಸ್ವಲ್ಪ ಆದ್ಮೇಲೆ ಇದು ನೋಡಿದ್ರೆ ಈ ಥರ ಆಗಿತ್ತು ಅಷ್ಟೇ. ನಂಗೆ ಸ್ವಲ್ಪ ಗಾಯ ಆಗಿದೆ ಅಷ್ಟೇ, ಅವ್ನಿಗೆ ಸ್ವಲ್ಪ ಕೈ ಏನೋ ಆಗಿದೆ ಅಷ್ಟೇ, ಫ್ರ್ಯಾಕ್ಚರ್ ಆಗಿದೆ ಅಷ್ಟೇ. ಇನ್ನೊಂದು ಅಪೋಸಿಟ್ ಬಂದ ಗಾಡಿ ಅವ್ನಿಗೆ ನಾವು ಅಲ್ಲಿಂದ ಇದ್ದರು, ಅವರೆಲ್ಲ ಕರ್ಕೊಂಡು ಹೋಗೋರು ಸರ್ ಹಾಸ್ಪಿಟಲ್ ಒಳಗಡೆ ಎಮರ್ಜೆನ್ಸಿ. ಬದುಕೊಳ್ದಿರೋದೇ ಅಷ್ಟೊಂದು ಫಾಸ್ಟಾಗಿ ಏನು ಬಂದಿಲ್ಲ ಸರ್. ಅವ್ನು ಆ ಕಡೆ ಬಂದು ಫಾಸ್ಟಾಗಿ ಬಂದಿದ್ದೆ. ಹೆಲ್ಮೆಟ್ ಹಾಕಿದ್ರೆ ಹೆಲ್ಮೆಟ್ ಹಾಕ್ಕೊಂಡಿದ್ದು ಸರ್, ನಾನು ಹಾಕ್ಕೊಂಡಿದ್ದೆ.